ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಪರ್ವಿ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು. ಹಾಯ್ ಮಾಡು ಪರ್ವಿ. ಮತ್ತೆ ಹೆಂಗಿತ್ತು ಸ್ಕೂಲು? ಚೆನ್ನಾಗಿತ್ತಾ? ಏನೇನು ಹೇಳ್ಕೊಟ್ರು ಇವತ್ತು? ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು, ಸ್ಟೋರಿ ಟೆಲ್ಲಿಂಗ್, ಆಮೇಲೆ ರೈಟಿಂಗ್ಸ್ ಅದೆಲ್ಲ ಹೇಳ್ಕೊಟ್ರು. ಹೌದಾ? ಏನಿದು ಡ್ರೆಸ್ ಎಲ್ಲ ಎಷ್ಟು ಗಲೀಜ್ ಮಾಡ್ಕೊಂಡಿದ್ಯಾ? ಏನಿದು? ತೋರ್ಸ. ಏ ಚಾಕ್ಲೇಟು ಮಂಚು. ಏನ್ಕೆ ಯಾರು ಕೊಟ್ಟಿದ್ದು? ಹೌದಾ? ಮತ್ತೆ ಫ್ರೆಂಡ್ಸ್, ನಿಮ್ದೆಲ್ಲ ಊಟ ಆಯ್ತಾ? ನಾನಿವಾಗ ಊಟಕ್ಕೆ ಕುತ್ಕೋಬೇಕು, ಯಾಕಂದ್ರೆ ಪರ್ವಿ ಬಂದ್ಮೇಲೆ ನಮ್ಮ ಮನೇಲಿ ಊಟ. ನಾನಿವತ್ತು ರಸಮ್ಮು ವೈಟ್ ರೈಸ್ ಮಾಡಿದ್ದೀನಿ. ನೀವೆಲ್ಲ ಏನ್ ಮಾಡಿದ್ದೀರಾ? ಪರ್ವಿಮಾ, ಬಾ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋಣ. ಐ ಪರ್ವಿ, ಇವತ್ತೇನ್ ಗೊತ್ತಾ ಊಟ? ಏನು ಫೇವ್ರೆಟ್? ಅನ್ನ ರಸಂ. ಏನ ನಾನ್ ವೆಜ್ ಮಾಡ್ಬೇಕಿತ್ತ ನಿಂಗೆ? ಏನ್ ಬೇಡ ಬಿಡು ಪರ್ವಿ, ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಏನ್ ಇಷ್ಟ ನಿಂಗೆ? ನಿಮ್ಗೆ ಏನು ಇಷ್ಟ ಇಲ್ಲ ನಾನ್ ವೆಜ್, ಅದಕ್ಕೆ ನಾನು ಅನ್ನ ರಸ ಮಾಡ್ಬೇಕು. ನೀವು ಅಪ್ಪಂಗೆ ಹೇಳು, ಅವ್ರು ನಾನ್ ವೆಜ್ ತಂದ್ಕೊಟ್ಟಿದ್ರೆ ನಾನ್ ಮಾಡ್ತಿದ್ದೆ, ಅವರೇ ತಂದ್ಕೊಟ್ಟಿಲ್ಲ. ಆನಂದ್, ಅವಳೇನ್ ಕೇಳ್ತಾಳ ನೋಡಿ, ಏನ್ ಸಾಂಬಾರು ಅಂತ ಕೇಳಿದ್ಲು. ಅನ್ನ ರಸ ಬಂದಿದ್ಕೆ ಯಾಕೆ ಸಂಡೇನು ನಾನ್ ವೆಜ್ ಮಾಡಿಲ್ಲ, ಇವತ್ತು ನಾನ್ ವೆಜ್ ಮಾಡಿಲ್ಲ ಅಂತ ಕೇಳ್ತಾಳ. ಸಂಜೆ ಇವಾಗ ಊಟ ಕೊಡ್ಲಾ? ಉಪ್ಪಿನಕಾಯಿ ಹಾಕ್ಲಾ ಪರ್ವಿ? ನೆಂಚ್ಕೊಳಕ್ ಹಪ್ಳ ಏನತ್ತ ಹಾಕ್ಲಾ? ಬಿಡು. ನೋಡಿ ಫ್ರೆಂಡ್ಸ್, ನಾನು ಡಯಟ್ ವಾಕ್ ಮಾಡೋಣ ಅಂತ ಅನ್ಕೊಂಡ್ರೆ ಇವರು ಸೈಡ್ಸ್ಗೆ ಅಂತ 5 ಸ್ಟಾರ್ ಚಿಕನ್ ತಂದಿದ್ದಾರೆ. ಇವ್ರ ಅಪ್ಪ ಮಗಳು ಇಬ್ರು ಏನಾದ್ರೂ ಅಂಗಡಿಗೆ ಕಳಿಸಿದ್ರೆ ಅಷ್ಟೇ. ಪರ್ವಿ, 2 ಪೀಸ್ ತಂದಿದ್ಯಲ್ಲ, ಹಂಗೆ ತಂದ್ಕೊಡ್ತೀಯಾ? ನೀನೇನ ತಂದ್ಕೊಡ್ಲಿಲ್ಲ ಅಂದ್ರೆ ಅಷ್ಟೇ, ಅಕ್ಕ ನಿನ್ ಜೊತೆ ಫೈಟ್ ಮಾಡ್ತಾಳೆ. ಕೆಲ್ಸ ಮಾಡೋಣ, ಖುಷಿ ಹಾಕಂಗ್ ನಾವ್ ತಿನ್ನೋದ್ ಹೇಳೋದೇ ಬೇಡ. ಹೆಂಗಿದೆ? ಚೆನ್ನಾಗಿದೆ ರಸಮ? ಚೆನ್ನಾಗಿದೆ. ಆಕ್ಚುಲಿ ನಾವ್ ಹೀಗೆ ಕುತ್ಕೊಂಡು ಊಟ ಮಾಡೋದು. ನಮ್ಮನೇಲಿ ಡೈನಿಂಗ್ ಟೇಬಲ್ ಇದೆ, ಅದನ್ನ ನಾವ್ ಯೂಸೇ ಮಾಡಲ್ಲ. ಯಾವಾಗಾದ್ರೂ ರೇರು, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಮಾತ್ರ. ನಿಮ್ಮನೇಲೂ ಕೂಡ ಹಾಗೇನಾ? ಮೋಸ್ಟ್ಲಿ ಎಲ್ಲರ ಮನೇಲೂ ಹಾಗೆ ಅನ್ಸುತ್ತೆ. ಒಂದೊಂದು ಡೈನಿಂಗ್ ಟೇಬಲ್ ಬೇಕು ಅಂತ ತಗೋಬಿಡೋದು, ಆದ್ರೆ ಅದನ್ನ ಓವನ್ ಇಡಕ್ಕೋ ಇಲ್ಲ ಮನೆ ಐಟಮ್ಸ್ ಏನಾದ್ರು ಇಡಕ್ಕೋ ಯೂಸ್ ಮಾಡೋದು. ಹೌದಾ ಪರ್ವಿ? ನಾವ್ ನೆನ್ನೆ ಡಿಮಾರ್ಟ್ ಹೋಗಿದ್ವಿ, ಗಿಡಕ್ ನೀರ್ ಹಾಕ್ಲಿ ಅಂತ ಇದ್ ತಗೊಂಡ್ ಬಂದ್ವಿ. ನಾವಲ್ಲ, ಮಕ್ಳಿಗೆಲ್ಲ ಚೆನ್ನಾಗಿದೆ. ಟೆಸ್ಟ್ ಮಾಡೋಣ ಏನಿದೆ ಗೊತ್ತಾಗ. ವೆರಿ ಗುಡ್. ಕೊಡು.
ಕೆಲವೊಂದ್ಸತಿ ಪಾಟಿಗೆ ನೀರ್ ಹಾಕ್ತಿವಿ, ಆದ್ರೆ ಈ ತರ ಸ್ಪ್ರೇ ಮಾಡಿದ್ರೇನೆ ಗಿಡ ತುಂಬಾ ಚೆನ್ನಾಗ್ ಬರೋದು. ಇದ್ರಲ್ಲೆಲ್ಲ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ, ನನಗೆ ಆಗ್ಲಿ, ನಮ್ಮ ಹಸ್ಬೆಂಡ್ಗಾಗ್ಲಿ, ನನ್ನ ಮಕ್ಳುಗಳಿಗೂ ಅಷ್ಟೇ. ನೋಡಿ ಅನ್ನೊಂದು ಇದೊಂದು ಸ್ವಲ್ಪ ಡ್ರೈ ಆಗಿದೆ, ಇದೆಲ್ಲ ಕಟ್ ಮಾಡ್ಬೇಕು. ಇದನ್ನ ತೆಗೆದು ಹ್ಯಾಂಗ್ ಮಾಡೋದು ಇದಾ, ಅದು ಪಾರ್ಟ್ ಚೇಂಜ್ ಮಾಡ್ಬೇಕು ಅಂತ. ಇದು ತುಳಸಿ ಗಿಡ ಒಣಗೋಗಿದೆ, ಚೇಂಜ್ ಮಾಡಿಸ್ಕೊರ್ಬೇಕು. ಹೆಂಗಿದ್ರು ಹತ್ರದಲ್ಲೇ ರಾಯರದು ಆರಾಧನೆ ಇದೆ, ಅಷ್ಟೊತ್ತಲ್ಲಿ ಚೇಂಜ್ ಮಾಡಿಸ್ಕೊಂಬರೋಣ. ಆನಂದ್, ಈ ಗಿಡಗಳಿಗೆ ಈ ತರ ಸ್ಪ್ರೇ ಮಾಡಿದ್ರೆ ನಮಗ್ ಮಳೆ ಬಂದಾಗ ವಾವ್ ಅನ್ಸುತ್ತಲ್ಲ, ಗಿಡಗಳಿಗೂ ಹಂಗೆ ಅನ್ಸುತ್ತಲ್ವಾ? ನಿಮ್ ಫ್ರೆಂಡ್ಸ್, ನನ್ ಮಗಳು ಏನೋ ಹೇಳ್ತಾವ್ ಕೇಳೋಣ. ಏನ್ ಪರ್ವಿ? ಮಕ್ಳು ಗಿಡಕ್ ನೀರ್ ಹಾಕಿದ್ರೆ ಎಷ್ಟೊಂದು ಒಳ್ಳೇದು. ಹೌದಾ? ಯಾರು ಹೇಳಿದ್ ನಿಂಗೆ? ಏನಂತ? ಮಕ್ಳು ಯಾರು ಮನೆಗೆ ಹೋಗ್ಬಿಟ್ಟು ಪಾಟ್ ನೀರ್ ಹಾಕಿ ತುಂಬಾ ಒಳ್ಳೇದು ಅಂತ. ಹೌದಾ? ಪರ್ವಿ, ನಿನ್ ಕೂದಲು ಎಷ್ಟು ಉದ್ದ ಇದೆಯಲ್ಲ, ಕಟ್ ಮಾಡೋಣ. ಯಾಕೆ? ಸರಿ ಬಾಯ್, ನಾವು ಪಕ್ಕ ಬರ್ತೀವಿ. ಏ ಸಾಕು ಬಾ, ಗಿಡ ಎಲ್ಲ ಹಾಳು ಮಾಡ್ತಾಳೆ ರೀ ಇವಳು. ಸ್ಟ್ರಾಂಗ್ ಆಗಿದೆ, ಮತ್ತೆ ಸಂಜೆ ಹಾಕಿವಂತೆ. ಮೇಲೆ ಕೊಂಡು ಬಾ. ಮಧ್ಯಾಹ್ನದ ಊಟ ಆದ್ಮೇಲೆ ನನ್ಗೇನ್ ಮಲ್ಗೋ ಅಭ್ಯಾಸ ಏನಿಲ್ಲ. ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಇದ್ರೆ ಮುಗಿಸ್ಕೊಂಡ್ಬಿಡ್ತೀನಿ. ಪರ್ವಿ ಅವ್ರಪ್ಪ ಇದ್ರಂತೂ ಮಲ್ಗದೇ ಇಲ್ಲ. ನೋಡಿ ಎಲ್ಲಿ ಕೂತಿದ್ದಾಳೆ. ಅವ್ರಪ್ಪ ಇಲ್ಲ ಅಂದ್ರೆ ನೀಟಾಗಿ ಮಲ್ಕೊಂತಾಳೆ. ಅಲ್ವಾ ಪರ್ವಿ? ನನ್ಗೂ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ ಕೂತವಳೆ. ಅಲ್ವಾ ಪರ್ವಿ? ಅಂತಿದ್ದೆ, ಏನಾದ್ರು ಹೇಳು. ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಅವಳು ಹೆಲ್ಪ್ ಮಾಡೋದು ಸಾಕು, ನನಗ್ ಡಬಲ್ ಕೆಲಸ ಕೊಡೋದು ಸಾಕು. ನಾನ್ ನನ್ ಕೆಲಸ ಮಾಡ್ತಿದ್ರೆ ಆನಂದ್ ಅವ್ರ ವಿಡಿಯೋ ಶೂಟ್ ಸಾಂಗ್ಗೆ ರೆಡಿ ಮಾಡ್ಕೊಂತಾ ಇದ್ದಾರೆ. ಆನಂದ್ ರೆಡಿನಾ? ಅಲ್ವನ್ಸರಿ, ನನ್ ಕೆಲ್ಸ ಆಯ್ತು. ನಮ್ ಖುಷಿ ಬರೋ ಟೈಮ್ ಆಯ್ತು. ಬನ್ನಿ, ಬರ್ತಿದ್ದಾಳ ಅಂತ ನೋಡೋಣ. ಪರ್ವಿ ಬಾ. ಪರ್ವಿ, ಅಲ್ಲಿ ಖುಷಿ ಬಂದ್ಲು. ಅಕ್ಕ ಹಾಯ್ ಮಾಡು. ಇವಾಗ ನಮ್ ಖುಷಿ ಟೈಮು. ಇವಾಗ ಬರ್ತಾ ಇದ್ದಂಗೆ ಸ್ಟೋರಿ ಹೇಳ್ತಾಳೆ ನೋಡಿ. ಅವಳು ಹೋಗಿದ್ದ ಸ್ಕೂಲ್ಗ ಇಲ್ಲ ಶಾಪಿಂಗ? ಖುಷಿ ಮುಗಿದ ಸ್ಕೂಲು? ಹೇಗಿತ್ತು ಸ್ಕೂಲು? ಎಕ್ಸಾಮ್ಗೆಲ್ಲ ಪ್ರಿಪೇರಾ? ಪರ್ವಿ, ಇಲ್ಲಿ ಅಕ್ಕ ಮಸಾಲಾ ಮಜ್ಜಿಗೆ ಕುಡಿತಿದ್ದಾಳೆ. ಚೆನ್ನಾಗಿದ್ಯಾ? ಇವತ್ತು ನಾನ್ ವೆಜ್ ಮಾಡಿಲ್ಲ ಅಂತ ಪರ್ವಿ ಇವರಿಬ್ರಿಗೆ ಮಸಾಲಾ ಮಜ್ಜಿಗೆ ಅಂದ್ರೆ ತುಂಬಾನೇ ಇಷ್ಟ. ನಿಮ್ಗೆ ಇಷ್ಟನಾ ಪರ್ವಿ? ಇಷ್ಟ. ನೋಡಿ, ಖುಷಿ ಮತ್ತೆ ಆನಂದ್ ಖುಷಿ ಟ್ಯೂಷನ್ ಬಿಟ್ಬಿಟ್ಟು ಆನಂದ್ ಕ್ಲಾಸ್ ಮಾಡಕ್ ಹೋಗ್ತಿದ್ದಾರೆ. ಬಾಯ್ ಆನಂದ್. ಬಾಯ್ ಖುಷಿ. ಬಾಯ್ ಪರ್ವಿ. ಆನಂದ್ ಅವ್ರ ಕ್ಲಾಸ್ ಮುಗಿಸ್ಕೊಂಡು ಬಂದ್ಮೇಲೆ ಮನೇಲಿ ಕೆಲಸ ಸ್ಟಾರ್ಟ್ ಆಯ್ತು. ಒಂದ್ಸರಿ ಮುಗಿತು ಅಂದ್ರೆ ಮುಗಿತು.
ಹಾಯ್ ಖುಷಿ ಆಯ್. ನೋಡುದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ದಿನ. ನಾನು ಈಗ ಜಸ್ಟ್ ಖುಷಿನ ಟ್ಯೂಷನ್ ಇಂದ ಪಿಕ್ ಮಾಡ್ಕೊಂಡ್ ಬಂದೆ. ಇವಾಗ ಅವ್ರಿಗೆಲ್ಲ ಓದ್ಸೋ ಸಮಯ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.